ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಈ ಸೆಲೆಬ್ರಿಟಿ ಸ್ಟೇಟಸ್ ಅನ್ನೋದೇ ಹಾಗೆ. ಒಮ್ಮೆ ಇವರು ಸೆಲೆಬ್ರಿಟಿಗಳು ಅಂತ ಗುರುತಿಸಿಕೊಂಡ್ರೆ ಮುಗೀತು. ತುಂಬಾ ಹುಷಾರಾಗಿರ್ಬೇಕು. ಎಲ್ಲೇ ಹೋದ್ರೂ ನಡೆ ನುಡಿ ಎಲ್ಲದರ ಮೇಲೂ ಜಾಗೃತರಾಗಿರಬೇಕು. ಯಾಕಂದ್ರೆ ಹೊತ್ತು ಮೆರೆಸೋರೆ ಜನರು ಒಮ್ಮೊಮ್ಮೆ ಕೆಳಗೆ ಹಾಕಿ ಬಿಡ್ತಾರೆ. ಇದು ಸರಿಯಲ್ಲ ಅನ್ಸಿಬಿಟ್ರೆ ಸಾಕು, ಅಭಿಮಾನ ಅನ್ನೋದು ಅವಮಾನವಾಗಿ ಮಾರ್ಪಾಡಾಗುತ್ತೆ. ಅದರಲ್ಲೂ ಇದು ಬೇರೆ ಸೋಷಿಯಲ್ ಮೀಡಿಯಾ ಜಮಾನ. ಇಲ್ಲಿ ತಪ್ಪುಗಳನ್ನ ಹುಡುಕೋರೇ ಜಾಸ್ತಿ. ಸಣ್ಣ ಸಣ್ಣ ವಿಷಯಗಳನ್ನು ದೊಡ್ಡದು ಮಾಡಿ ಬಿಡ್ತಾರೆ. ಆಗದವರ ಕಣ್ಣಿಗೆ ಬಿದ್ರಂತೂ ಮುಗಿದು ಹೋಯ್ತು. ಸುಖ ಸುಮ್ಮನೆ ಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಕಾವ್ಯ ವಿಷಯದಲ್ಲಿ ಆಗಿರೋದು ಇದೆ. ಸೆಲೆಬ್ರಿಟಿ ಸ್ಟೇಟಸ್ ಅನ್ನೋದು ಅಪಾರವಾದ ಅಭಿಮಾನ ಮತ್ತು ಪ್ರೀತಿಯನ್ನ ತಂದುಕೊಡುತ್ತೆ. ಆದ್ರೆ ಅದೇ ಸಮಯದಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹೋದಾಗ ದೊಡ್ಡ ದೊಡ್ಡ ಸವಾಲುಗಳನ್ನೊಡ್ಡುತ್ತೆ. ಯಾಕಂದ್ರೆ ಸಾರ್ವಜನಿಕ ಕಾರ್ಯಕ್ರಮದ ಮೂಲಕ ತಮ್ಮನ್ನ ಆರಾಧಿಸುವ ಅಭಿಮಾನಿಗಳ ಜೊತೆ ನೇರವಾಗಿ ಮುಖಾಮುಖಿಯಾಗ್ತಾರೆ. ಅವರ ಅಭಿಮಾನದ ಕೂಗು ಕೇಳಿ ರೋಮಾಂಚನಗೊಳ್ತಾರೆ. ಅಭಿಮಾನಿಗಳ ಪ್ರೀತಿಯನ್ನ ಕಂಡು ಮೂಕ ವಿಸ್ಮಿತಗೊಳ್ತಾರೆ. ಆದ್ರೆ ಇದೇ ಸಮಯದಲ್ಲಿ ಕೆಲವೊಮ್ಮೆ ಮುಜುಗರಕ್ಕೀಡಾಗುವ ಸಂದರ್ಭವೂ ಎದುರಾಗುತ್ತೆ. ಅವಮಾನಕ್ಕೂ ಒಳಗಾಗಬೇಕಾಗುತ್ತೆ. ಬಿಗ್ ಬಾಸ್ ಸ್ಪರ್ಧಿ ಕಾವ್ಯ ಶೈವ ಅವರಿಗೆ ಸದ್ಯ ಇಂಥದ್ದೇ ಅನುಭವ ಆಗಿದೆ. ಸಾವಿರಾರು ಜನರಿದ್ದ ವೇದಿಕೆಯಲ್ಲೇ ಅವಮಾನ ಎದುರಿಸಿದ್ದಾರೆ. ಇದರ ಬೆನ್ನಲ್ಲೇ ಕಾವ್ಯ ಅಭಿಮಾನಿಗಳು ಕೊಟ್ಟ ಫೋಟೋವನ್ನ ರಸ್ತೆಯಲ್ಲೇ ಎಸೆದು ಹೋಗಿದ್ದಾರೆ ಅನ್ನೋ ಆರೋಪವೂ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಕೊನೆವರೆಗೂ ನೋಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಮೂಲಕ ಕನ್ನಡಿಗರ ಹೃದಯ ಗೆದ್ದ ಕಾವ್ಯ ಶೈವಾಗೆ ಸದ್ಯ ತುಂಬಾ ಡಿಮ್ಯಾಂಡ್ ಇದೆ. ಕಾರ್ಯಕ್ರಮ ಮುಗಿದು 6 ತಿಂಗಳಾಗ್ತಾ ಬಂದ್ರೂ ಕೂಡ ಇವರ ಕ್ರೇಜ್ ಇನ್ನೂ ಕಮ್ಮಿ ಆಗಿಲ್ಲ. ಇದಕ್ಕೆ ಕೈಗನ್ನಡಿ ಎಂಬಂತೆ ಕಾವ್ಯ ಸಭೆ ಸಮಾರಂಭ, ಜಾತ್ರೆಗಳು, ಕಾರ್ಯಕ್ರಮ ಉದ್ಘಾಟನೆಗಳು, ಬ್ರ್ಯಾಂಡ್ ಪ್ರಮೋಷನ್ ಅಂತೆಲ್ಲ ಬ್ಯುಸಿ ಆಗಿದ್ದಾರೆ. ಸದ್ಯ ಇಂತಹದೇ ಒಂದು ಕಾರ್ಯಕ್ರಮದಲ್ಲಿ ಕಾವ್ಯ ಶೈವ ಅವಮಾನಕ್ಕೀಡಾಗಿದ್ದಾರೆ. ಅಸಲಿಗೆ ಆಗಿದ್ದೇನು ಅಂದ್ರೆ, ಕಾವ್ಯ ಶೈವ ಕಲಬುರ್ಗಿಯ ಪಂಡಿತ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ರು. ಆಗಲೇ ಹೇಳಿದಂತೆ ಕಾವ್ಯ ಕ್ರೇಜ್ ಇನ್ನೂ ಹಾಗೆ ಇದೆ. ಹೀಗಾಗಿ ಸಹಜವಾಗಿ ಕಾವ್ಯ ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಕಾವ್ಯ ಅವರನ್ನ ಹತ್ತಿರದಿಂದ ಕಣ್ತುಂಬಿಕೊಳ್ಳೋದಿಕ್ಕೆ ಸಾವಿರಾರು ಜನ ಬಂದಿದ್ರು. ಈ ವೇಳೆ ಎಲ್ಲವೂ ಸಾಂಗವಾಗಿ ನಡೀತಾ ಇತ್ತು. ತಮ್ಮ ಅಭಿಮಾನಿಗಳನ್ನ ಉದ್ದೇಶಿಸಿ ಕಾವ್ಯ ಕೂಡ ಮಾತನಾಡಲು ಮುಂದಾದ್ರು. ಆಗಲೇ ನೋಡಿ, ಅಭಿಮಾನಿಗಳ ಅತಿರೇಕದ ವರ್ತನೆ ಶುರುವಾಗಿದ್ದು ಇಲ್ಲಿಯೇ. ಕಾವ್ಯ ಜೊತೆ ಸೆಲ್ಫಿ ಕ್ಲಿಕ್ಕಿಸಲು ಹಲವರು ಮುಗಿಬಿದ್ರು. ವೇದಿಕೆಯನ್ನೇರಲು ಪ್ರಯತ್ನ ಮಾಡಿದ್ರು. ಇದರಿಂದ ಕಾರ್ಯಕ್ರಮದ ಆಯೋಜಕರು ಕೆರಳಿದ್ರು. ಅಭಿಮಾನಿಗಳ ಜೊತೆ ವಾಗ್ಯುದ್ಧ ಕೂಡ ಮಾಡಿದ್ರು. ಗೊಂದಲದ ಈ ವಾತಾವರಣದ ನಡುವೆ ದಿಕ್ಕು ತೋಚದೆ ಕಾವ್ಯ ನಿಂತಿದ್ರು. ಇದೇ ಟೈಮ್ನಲ್ಲಿ ಬಂದ ವ್ಯಕ್ತಿಯೊಬ್ಬರು ಕಾವ್ಯ ಶೈವ ಕೈಯಿಂದ ಮೈ ಕಿತ್ಕೊಂಡಿದ್ದಾರೆ. ಇದರಿಂದ ಕಾವ್ಯ ಆಘಾತಕ್ಕೀಡಾದಂತೆ ಕಂಡು ಬಂದಿದ್ದು, ಕಾರ್ಯಕ್ರಮದಿಂದ ಕಾವ್ಯ ಕೂಡಲೇ ಹೊರ ನಡೆದ್ರು ಅನ್ನೋ ಸುದ್ದಿ ಹರಡಿದೆ. ಅಭಿಮಾನಿಗಳಿಗೆ ಕಾವ್ಯ ತಲೆ ತಗ್ಗಿಸಿ ಕ್ಷಮೆ ಕೇಳಿದ್ದನ್ನ ಕೂಡ ವಿಡಿಯೋ ಒಂದು ಹರಿದಾಡ್ತಾ ಇದೆ. ಕಾರ್ಯಕ್ರಮದ ಆಯೋಜಕರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಆದ್ರೆ ಇದಕ್ಕೆ ಕಾರ್ಯಕ್ರಮದ ಆಯೋಜಕರು ಹೇಳೋದೇ ಬೇರೆ. ನಮ್ಮಿಂದ ಕಾವ್ಯಾಗಿ ಯಾವುದೇ ಅವಮಾನ ಆಗಿಲ್ಲ. 2 ಗಂಟೆ ಕಾರ್ಯಕ್ರಮಕ್ಕಾಗಿ ಕಾವ್ಯ ಅವರನ್ನ ಆಹ್ವಾನಿಸಲಾಗಿತ್ತು. ಆದ್ರೆ ಅವರು ಕೇವಲ 5 ನಿಮಿಷದಲ್ಲೇ ಕಾರ್ಯಕ್ರಮ ಬಿಟ್ಟು ಹೋಗೋದಿಕ್ಕೆ ಮುಂದಾದ್ರು. ಜೊತೆಗೆ ಹೋಗೋವಾಗ ಅಭಿಮಾನಿಗಳು ಕೊಟ್ಟ ಫೋಟೋಗಳನ್ನು ಕೂಡ ಅಲ್ಲೇ ಬಿಸಾಡಿ ಹೋಗಿದ್ದಾರೆ. ಕಾವ್ಯಗೆ ನೀಡಬೇಕಿದ್ದ ಸಂಪೂರ್ಣ ಹಣವನ್ನ ನಾವು ಕೊಟ್ಟಿದ್ದೇವೆ. ಕಾರ್ಯಕ್ರಮ ಆಯೋಜಕರ ಕಡೆಯಿಂದ ಯಾವ ತಪ್ಪು ಆಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ಒಂದಿಷ್ಟು ಮಂದಿ ಕಾವ್ಯ ಬಗ್ಗೆ ಮಾತನಾಡ್ತಿದ್ದಾರೆ. ಇಲ್ಲಿ ಕಾವ್ಯರದ್ದು ಸಣ್ಣ ತಪ್ಪು ಇಲ್ಲ. ವೇದಿಕೆ ಮೇಲಿದ್ದ ಕಾವ್ಯ ಮಾತನಾಡೋದಿಕ್ಕೂ ಅವಕಾಶ ಕೊಟ್ಟಿಲ್ಲ. ಅಲ್ಲದೆ ಕಾರ್ಯಕ್ರಮಕ್ಕೆ 2 ಗಂಟೆ ಮುಂಚೆ ಬಂದಿದ್ರು ಅನ್ನೋ ಮಾತಿದೆ. ಆದ್ರೆ ಕಾರ್ಯಕ್ರಮವೇ ಲೇಟ್ ಆಗಿತ್ತು. ಹೀಗಾಗಿ ಕಾರ್ಯಕ್ರಮ ಮುಗಿಸಿ ಹೊರಟಿದ್ರು ಅಂತ ಒಂದಿಷ್ಟು ಮಂದಿ ಮಾತನಾಡ್ತಿದ್ದಾರೆ. ಹೀಗಾಗಿ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದರ ಬಗ್ಗೆ ಕಾವ್ಯ ಅವರೇ ಉತ್ತರ ಕೊಡಬೇಕು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.